ಯಾವುದೇ ಕಾರಣಕ್ಕೂ ಇಂಥ ವಿಚಾರಗಳನ್ನು ನಿಮ್ಮ ಸಂಗಾತಿ ಮುಂದೆ ಹೇಳಿಕೊಳ್ಳಲೇಬೇಡಿ. ವೈವಾಹಿಕ ಅಥವಾ ಪ್ರೀತಿ ಯಾವುದೇ ಸಂಬಂಧ ಇರಲಿ, ಸಂಗಾತಿ ಜೊತೆ ಖುಷಿಯಾಗಿ ಮುಕ್ತವಾಗಿ ಮಾತಾಡೋದು ಸಹಜ. ಈ ಥರ ಮಾತಾಡೋದ್ರಿಂದ ಸಂಬಂಧ ಇನ್ನಷ್ಟು ಹೆಚ್ಚಾಗುತ್ತೆ. ಆದರೆ ಕೆಲವೊಮ್ಮೆ ನೆಗೆಟಿವ್ ಅಂಶಗಳು ಸಂಬಂಧವನ್ನು ಹಾಳು ಮಾಡುತ್ತೆ. ಹಾಗಾದರೆ ಯಾವ ವಿಷಯಗಳು ಸಂಗಾತಿ ಬಳಿ ಹೇಳ್ಕೊಳ್ಬಾರ್ದು, ತಿಳಿಯೋಣ ಬನ್ನಿ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಹಳೆಯ ಸಂಬಂಧಗಳು, ನೆನಪುಗಳು ಇರುತ್ತೆ. ಇಂಥ ಕೆಲವು ನೆನಪುಗಳನ್ನು ಸಂಗಾತಿಯೊಂದಿಗೆ ಮಾತಾಡಬಾರ್ದು. ಮಾಜಿ ಗೆಳೆಯ ಗೆಳತಿಯನ್ನು ನಿಮ್ಮ ಸಂಗಾತಿಯೊಂದಿಗೆ ಹೋಲಿಕೆ ಮಾಡಲೇಬಾರ್ದು. ನಿಮ್ಮ ಸಂಗಾತಿ ಬಗ್ಗೆ ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರು ಏನಾದರೂ ಹೇಳಿದ್ರಂತ ಅಂದ್ಕೊಳ್ಳಿ. ಹಾಗಂತ ಆ ವಿಚಾರವನ್ನು ಸಂಗಾತಿಗೆ ಹೇಳಬಾರ್ದು. ಹೇಳಿದರೆ ಸಂಗಾತಿ ಮನಸ್ಸಿಗೆ ತುಂಬ ನೋವಾಗಬಹುದು. ಯಾವುದೇ ಕಾರಣಕ್ಕೂ ನಿಮ್ಮ ಸಂಗಾತಿಗೆ ನೀನು ಚೆಂದ ಇಲ್ಲ, ಅಂದ ಇಲ್ಲ ಅಂತ ಹೇಳಲೇಬಾರ್ದು. ಬದಲಿಗೆ ಸುಂದರವಾಗಿ ಇದೆಯಾ ಅಂತ ಹೊಗಳ್ತಾ ಇರಬೇಕು. ನಿಮ್ಮ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತೆ. ಸಂಗಾತಿ ಮುಂದೆ ಯಾವುದೇ ಕಾರಣಕ್ಕೂ ಬೇರೊಬ್ಬರನ್ನು ಹೊಗಳಬೇಡಿ. ಇದರಿಂದ ನಿಮ್ಮ ಸಂಗಾತಿ ಮನಸ್ಸಲ್ಲಿ ಕೀಳರಿಮೆ ಭಾವನೆ ಮೂಡಬಹುದು, ಮನಸ್ಸಿಗೆ ನೋವಾಗಬಹುದು. ಕೆಲ ಮಂದಿಗೆ ಮದುವೆ ನಂತರವೂ ಕ್ರಶ್ ಫೀಲಿಂಗ್ಸ್ ಇರುತ್ತೆ. ಹಾಗಂತ ಅಂಥ ಭಾವನೆಗಳನ್ನು ಸಂಗಾತಿ ಮುಂದೆ ತೋರಿಸ್ಕೊಳ್ಳೋದು ಸರಿಯಲ್ಲ, ಸಂಬಂಧದ ಮೇಲೆ ಪರಿಣಾಮ ಬೀರುತ್ತೆ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಈ ವಿಡಿಯೋದಿಂದ ಹೊಸದೊಂದು ಏನಾದ್ರು ತಿಳಿದಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ. ದಯವಿಟ್ಟು ನಮ್ಮ ಪರಂಪರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೊಮ್ಮೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ.